ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಮೌರ್ಯರು ಮತ್ತು ಕುಶಾಣರು ಎಂಬ ಪಾಠದ ಮೇಲೆ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ನಮ್ಮ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಆಧಾರಗಳು ಮತ್ತು ಭಾರತ ನಮ್ಮ ಹೆಮ್ಮೆ ಎಂಬ 2 ಟಾಪಿಕ್ಗಳನ್ನು ಕುರಿತು ನಮ್ಮ ಚಾನೆಲ್ನಲ್ಲಿ ನಾನು ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ ಮೌರ್ಯರು ಮತ್ತು ಕುಶಾಣರು ಎಂಬ ಪಾಠದ ಮೇಲೆ ಈ ತರಗತಿಯನ್ನು ನೋಡೋಣ. ಮೌರ್ಯ ಸಾಮ್ರಾಜ್ಯವು ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ. ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಮೌರ್ಯ ಸಾಮ್ರಾಜ್ಯ. ವಿವಿಧ ಕ್ಷೇತ್ರಗಳಲ್ಲಿ ಅದು ನೀಡಿದ ಕೊಡುಗೆ ಅಪೂರ್ವವಾದದ್ದು. ವಿವಿಧ ಕ್ಷೇತ್ರಗಳಲ್ಲಿ ಇದರ ಸಾಧನೆ ಏನಾಗಿದೆ? ಅಪೂರ್ವವಾಗಿದೆ. ಅಂದರೆ ಬಹಳಷ್ಟು ಇದರ ಪ್ರಭಾವ ಬೀರಿದೆ ಅಂತ ಅರ್ಥ. ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಈ ವಂಶದ ಹೆಸರಾಂತ ಸಾಮ್ರಾಟರು. ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಏನು ಮಾಡ್ತಾರೆ? ಈ ಸಾಮ್ರಾಜ್ಯದಲ್ಲಿ ಬರುವಂತಹ ಅತಿ ಪ್ರಸಿದ್ಧವಾದಂತಹ ಅರಸರಾಗಿದ್ದಾರೆ. ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ, ಬಿಂದುಸಾರನ ಮಗನೇ ಯಾರು? ಅಶೋಕ. ಆದರೆ ಇಲ್ಲಿ ಬಿಂದುಸಾರನ ಸಾಧನೆ ಅಷ್ಟೇನಾಗಿರದ ಕಾರಣ ಇಲ್ಲಿ ಮುಖ್ಯವಾಗಿ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕನ ಬಗ್ಗೆ ಕೊಟ್ಟಿದ್ದಾರೆ. ಇವರ ಜೀವನ ಮತ್ತು ಸಾಧನೆಗಳನ್ನು ಈ ಪಾಠದಲ್ಲಿ ವಿವರಿಸಲಾಗಿದೆ. ಇವರ ಜೀವನ ಮತ್ತು ಸಾಧನೆಗಳನ್ನು ಏನಿದೆ ಅಂತೇಳಿ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮೌರ್ಯ ಸಾಮ್ರಾಜ್ಯ ಜೊತೆಗೆ ಅವರು ಕುಶಾಣ ವಂಶದ ಪ್ರಸಿದ್ಧ ದೊರೆ ಕನಿಷ್ಕನ ಕೊಡುಗೆಗಳನ್ನು ಸಹ ಈ ಪಾಠದಲ್ಲಿ ಹೇಳಿದ್ದಾರೆ. ಈ ಪಾಠ ಕಲಿತ ಮೇಲೆ ನಮ್ಗೆ ಯಾವ್ಯಾವ ಸಾಮರ್ಥ್ಯಗಳು ಮೂಡ್ತವ ಅಥವಾ ಸಾಮರ್ಥ್ಯಗಳು ಹೆಚ್ಚಿಸ್ತವ ಅನ್ನೋದರ ಇವು ಸಾಮರ್ಥ್ಯಗಳು ಕೊಟ್ಟಿದ್ದಾರೆ. ಇವೇನು ನಮಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಇವು ಸಾಮರ್ಥ್ಯಗಳು, ಇವೇನು ಬೇಡ. ಈಗ ಪಾಠ ಪ್ರವೇಶ. ಒಬ್ಬ ವಿದ್ಯಾರ್ಥಿನಿ ಏನು ಮಾಡ್ತಾಳೆ? ಪ್ರಶ್ನೆ ಕೇಳುವುದರ ಮೂಲಕ ಈ ಪಾಠ ಏನು ಮಾಡಿದ್ದಾರೆ? ಪ್ರವೇಶವನ್ನು ಮಾಡಿದ್ದಾರೆ, ಅಂದರೆ ಪಾಠವನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ ಹೀನಾ ಕೌಸರ್ ಎಂಬ 5ನೇ ತರಗತಿ ವಿದ್ಯಾರ್ಥಿನಿ. ಅವಳಿಗೆ ನೋಟುಗಳ ಮೇಲೆ ಮುದ್ರಣವಾದ ಸಂಸತ್ ಭವನ ಮತ್ತು ಗಾಂಧೀಜಿಯವರ ಚಿತ್ರಗಳನ್ನು ಅವಳು ಗುರುತಿಸುವಂಥ ಸಾಮರ್ಥ್ಯ ಹೊಂದಿದ್ದಾಳೆ. ಆದರೆ ಅವಳಿಗೆ ನಾಣ್ಯ ಮತ್ತು ನೋಟಿನ ಮೇಲೆ ಸಿಂಹಗಳ ಲಾಂಛನ ಏಕಿದೆ ಅಂತೇಳಿ ಅವಳಿಗೆ ಅದರ ಬಗ್ಗೆ ಗೊಂದಲವಿದೆ. ಶಿಕ್ಷಕರು ಲಾಂಛನ ಏಕಿದೆ ಅಂತ ಅವಳಿಗೆ ಗೊತ್ತಿಲ್ವಂತೇಳಿ ಅವ್ರಿಗೇನು ಮಾಡ್ತಾರೆ? ಈ ಪಾಠವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಈ ಪಾಠ ಮುಗಿದ ಕೂಡಲೇ ಅವಳಿಗೆ ಏನಾಗುತ್ತೆ ಅಂದರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಿಗ್ತೈತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವಾಗ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ, ಈ ಮಾತನ್ನು ನುಡಿದವರು ಯಾರಂತ ನಮಗೆ ಪ್ರಶ್ನೆ ಆಗ್ಬೋದು. ಅಂದರೆ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಅಂಥೇಳಿ ಹೇಳಿದಂತಹ ಸಾಮ್ರಾಟ ಯಾರು ಅಂತೇಳಿ ಕೇಳಿದಾಗೆ ಅವಾಗ ನಾವು ಅಶೋಕ ಚಕ್ರವರ್ತಿ ಅಂಥೇಳಿ ಹೇಳ್ಬೋದು. ಇಂತಹ ಸಾಮ್ರಾಟ ರಾಜವಂಶದ ಬಗ್ಗೆ ಏನು ಮಾಡೋಣ? ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇವಾಗ ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಏನಾಗುತ್ತೆ? ಚಂದ್ರಗುಪ್ತ ಮೌರ್ಯನಿಗೆ ಸಲ್ಲುತ್ತದೆ. ತಂದೆಯನ್ನು ಕಳೆದುಕೊಂಡಿದ್ದ ಇವನನ್ನು ವಿಷ್ಣುಗುಪ್ತ, ಇವನಿಗೆ ಕೌಟಿಲ್ಯ ಮತ್ತು ಚಾಣಕ್ಯ ಅಂಥೇಳಿ ಕರೀತಾರೆ. ಹಂಗಂದರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಚಂದ್ರಗುಪ್ತ ಮೌರ್ಯ ಅಂತ ಹೇಳಬೇಕು. ಅವನ ಗುರು ಆದಂತಹ ವಿಷ್ಣುಗುಪ್ತ, ಇವನಿಗೆ ಚಾಣಕ್ಯ ಮತ್ತು ಕೌಟಿಲ್ಯ ಅಂಥೇಳಿ ಕರೀತಾರೆ. ಇವನು ಬ್ರಾಹ್ಮಣ ತಕ್ಷಶಿಲ ನಗರಕ್ಕೆ ಚಂದ್ರಗುಪ್ತ ಮೌರ್ಯನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅವನಿಗೆ ಯೋಗ್ಯವಾದ ಶಿಕ್ಷಣವನ್ನು ಕೊಡಿಸ್ತಾನೆ. ಆ ಶಿಕ್ಷಣ ಕೊಡಿಸುವುದರ ಉದ್ದೇಶ ಯಾಗ ಶಿಕ್ಷಣ ಕೊಡಿಸ್ತಾ ಇದ್ದನು ಚಂದ್ರಗುಪ್ತ ಮೌರ್ಯನಿಗೆ ಅಂದರೆ ಭಾರತದ ವಾಯುವ್ಯ ಭೂಭಾಗವನ್ನು ನಾವು ಗ್ರೀಕರಿಂದ ಮುಕ್ತಾಯಗೊಳಿಸ್ಕೋಬೇಕು, ಮತ್ತು ಅದೇ ವೇಳೆ ಮಗಧ ರಾಜನ ಆಡಳಿತವನ್ನು ಕಿತ್ತೊಗೆಯುವುದು ಕೂಡ ಕೌಟಿಲ್ಯನ ಗುರಿಯಾಗಿತ್ತು. ಅಂದರೆ ಮಗಧದಲ್ಲಿ ಧನನಂದ ಎಂಬ ಅರಸ ಏನು ಮಾಡ್ತಾ ಇದ್ನು? ಆಳ್ವಿಕೆ ಮಾಡ್ತಾ ಇದ್ದು. ಅವನು ಕೂಡ ದುಷ್ಟನಾಗಿದ್ದ ಕಾರಣ ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಅವನ ಸಾಮ್ರಾಜ್ಯವನ್ನು ಪಡೆದುಕೊಳ್ಬೇಕು. ಮತ್ತು ವಾಯುವ್ಯ ಭಾರತದಲ್ಲಿ ಗ್ರೀಕರೇನು ಆಳ್ವಿಕೆ ಮಾಡ್ತಾ ಇದ್ರು ಅವರ ಆಳ್ವಿಕೆಯನ್ನು ಕೊನೆಗೊಳಿಸಬೇಕು ಅನ್ನೋದು ಕೌಟಿಲ್ಯನ ಆಶಯವಾಗಿರ್ತೈತೆ. ಇದು ಅಶೋಕನ ಸಾಮ್ರಾಜ್ಯ ಎಲ್ಲಿಗಂಟ ಎಲ್ಲಿವರೆಗೆ ಹರಡಿತು ಅಂಥೇಳಿ ಇಲ್ಲಿ ನಕಾಶದಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಇವಾಗ ಪಾಟಲಿಪುತ್ರ ಇದು ಮೌರ್ಯರ ರಾಜಧಾನಿ. ಮೌರ್ಯರ ರಾಜಧಾನಿ ಯಾವುದು ಅಂಥೇಳಿ ಪ್ರಶ್ನೆ ಬರುತ್ತೆ. ಆವಾಗ ನಾವು ಪಾಟಲಿಪುತ್ರ ಅಂಥೇಳಿ ಹಾಕಬೇಕು.
ಹಾಗೆ ಬುದ್ಧನ ಉಪದೇಶ ನೀಡಿದಂಥ ಪ್ರಥಮ ಸ್ಥಳ ಯಾವುದು ಅಂತ ಕೇಳಿದರೆ ಅಲ್ಲಿ ನಾವೇನಾಗಬೇಕು, ಸಾರನಾಥ ಅಂತೇಳಿ ಹಾಕಬೇಕು. ಸಾಂಚಿಯಲ್ಲಿ ಏನು ಮಾಡ್ತೈತೆ, ಸ್ತೂಪ ಕಂಡು ಬರ್ತೈತೆ. ಸ್ತೂಪ ಅಂದರೆ ಏನಂತಂದರೆ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಲಾದಂಥ ಅರ್ಧ ಚಂದ್ರಾಕೃತಿಯ ಗೋಪುರಕ್ಕೆ ಏನಂತಾರೆ, ಸ್ತೂಪ ಅಂತೇಳಿ ಕರೀತಾರೆ. ರುಮ್ಕಿಂದಿಯೆ ಇದು ಏನಂದರೆ ಬುದ್ಧನ ಜನ್ಮಸ್ಥಳ. ಅಶೋಕನ ಸ್ತಂಭಶಾಸನ ಸ್ಥಾಪಿಸಿದಂತಹ ಸ್ಥಳ ಇದಾಗಿದೆ. ಇವಾಗ ಶಿಕ್ಷಣ ಮುಗಿಸಿದಂತಹ ಚಂದ್ರಗುಪ್ತ ಮೌರ್ಯನು ಕೌಟಿಲ್ಯನ ಆದೇಶದಂತೆ ಏನು ಮಾಡ್ತಾನೆ, ಒಂದು ಸೈನ್ಯವೊಂದನ್ನು ಕಟ್ಟುತ್ತಾನೆ. ಗ್ರೀಕರೊಡನೆ ಯುದ್ಧ ಮಾಡಿ ಅವರನ್ನು ಭಾರತದ ನೆಲದಿಂದ ಹೊರಗಾಕ್ತಾನೆ, ಅಂದರೆ ಅವರನ್ನು ಭಾರತದಿಂದ ಓಡಿಸ್ತಾನೆ. ಆ ನಂತರ ಮಗಧ ರಾಜನನ್ನು ಕೂಡ ಏನು ಮಾಡ್ತಾನೆ, ಯುದ್ಧದಲ್ಲಿ ಸಂಹರಿಸಿ ಸೋಲಿಸಿ ಉತ್ತರ ಭಾರತದಲ್ಲಿ ತನ್ನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಲ್ಲಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ, ಯಶಸ್ವಿ ಆಗ್ತಾನೆ. ಪಾಟಲಿಪುತ್ರ ಇದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿ. ಇದು ಬಿಹಾರದ ಪಾಟ್ನಾದಲ್ಲಿ ಕಂಡು ಬರ್ತೈತೆ. ಈ ಮಧ್ಯೆ ಸೆಲ್ಯೂಕಸ್ ಎಂಬ ಗ್ರೀಕ್ ಅಧಿಕಾರಿಯು ಕೂಡ ಭಾರತದ ಮೇಲೆ ಏನು ಮಾಡ್ತಾನೆ, ದಂಡೆತ್ತಿ ಬಂದು ಚಂದ್ರಗುಪ್ತನು ಅವನನ್ನು ಏನು ಮಾಡ್ತಾನೆ, ಹೀನಾಯವಾಗಿ ಸೋಲಿಸುತ್ತಾನೆ. ಅಂದರೆ ಒಂದೇ ಸರಿ ಏನು ಮಾಡ್ತಾನೆ, ಅವನಿಗೆ ಸೋಲಿಸಿ ಬಿಡ್ತಾನೆ. ಸೆಲ್ಯೂಕಸ್ ಏನು ಮಾಡಿದನೆಂದರೆ ಚಂದ್ರಗುಪ್ತ ಮೌರ್ಯನೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಅಫಘಾನಿಸ್ತಾನ್, ಬಲೂಚಿಸ್ತಾನ್ ಭೂಭಾಗಗಳನ್ನು ಚಂದ್ರಗುಪ್ತನಿಗೆ ಬಿಟ್ಟುಕೊಡ್ತಾನೆ. ಸೋತಿದಂತಹ ಸೆಲ್ಯೂಕಸ್ ಏನು ಮಾಡ್ತಾನೆ, ಚಂದ್ರಗುಪ್ತನಿಗಾಗಿ ಅಫಘಾನಿಸ್ತಾನ್ ಮತ್ತು ಬಲೂಚಿಸ್ತಾನ್ ಎಂಬ 2 ಪ್ರದೇಶಗಳನ್ನು ಬಿಟ್ಟುಕೊಡ್ತಾನೆ. ಹಾಗೆ ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆಂದರೆ ಅವನಿಗೆ 500 ಆನೆಗಳನ್ನು ಉಡುಗೊರೆಯಾಗಿ ಸೆಲ್ಯೂಕಸ್ನಿಗೆ ಕೊಡ್ತಾನೆ. ಸೆಲ್ಯೂಕಸ್ನು ತನ್ನ ರಾಯಭಾರಿಯಾಗಿ ಮೆಗಸ್ತನಿಸ್ ಎಂಬುವನನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿಕೊಡ್ತಾನೆ. ಮೆಗಸ್ತನಿಸ್ ಆ ಕಾಲದ ಭಾರತದ ಸ್ಥಿತಿಗತಿಗಳ ಬಗ್ಗೆ ಬರೆದಿಟ್ಟಂಥ ಪುಸ್ತಕವೇ ಇಂಡಿಕಾ. ಹಾಗಾದರೆ ಮೆಗಸ್ತನಿಸ್ ಬರೆದಂತಹ ಕೃತಿ ಯಾವುದು ಅಂತ ಕೇಳಿದರೆ ಯಾವಾಗ ಇಂಡಿಕಾ ಅಂತೇಳಿ ಹೇಳಬೇಕು. ಇದು ಭಾರತದ ಸ್ಥಿತಿಗತಿಗಳ ಬಗ್ಗೆ ಬರೆದಿಟ್ಟಂಥ ಒಂದು ಪುಸ್ತಕವಾಗಿದೆ. ಈಗ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯ ಏನು ಚಂದ್ರಗುಪ್ತನ ಗುರು ಮತ್ತು ಮಾರ್ಗದರ್ಶಕ, ಪೋಷಕ ಎಲ್ಲ ಆಗಿರ್ತಾನೆ. ಕೌಟಿಲ್ಯನು ಚಂದ್ರಗುಪ್ತನ ಮಂತ್ರಿಯಾಗಿದ್ದನು. ಈತನು ರಚಿಸಿದಂಥ ಕೃತಿ ಅರ್ಥಶಾಸ್ತ್ರ. ಕೌಟಿಲ್ಯ ಬರೆದಂಥ ಕೃತಿ ಯಾವುದು, ಅರ್ಥಶಾಸ್ತ್ರ. ಇದು ನೋಡಿದರೆ ನಮಗೆ ಆರ್ಥಿಕ ಚಟುವಟಿಕೆಗಳೊಂದು ಅರ್ಥಶಾಸ್ತ್ರದ ಬಗ್ಗೆ ತಿಳಿಸುತ್ತೆ ಅಂತೇಳಿ ನಮಗೆ ಅನಿಸುತ್ತೆ. ಆದರೆ ಇದು ರಾಜ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನ ನೀಡುವಂಥ ಒಂದು ಉತ್ತಮ ಕೃತಿಯಾಗಿದೆ. ಇದು ರಾಜನ ಗುಣ, ನಡತೆ, ಶಿಕ್ಷಣ, ವಿಶೇಷ ಅಂಶಗಳಿಗೆ ಒತ್ತು ನೀಡ್ತೈತೆ. ಏಕೆಂದರೆ ರಾಜನು ಹೇಗಿರುವನೋ ಹಾಗೆ ಪ್ರಜೆಗಳಿರ್ತಾರೆ. ಒಬ್ಬ ರಾಜ ಆದವನು ಹೇಗಿರ್ತಾನೋ ಅವನ ಆದರ್ಶಗಳಿಗೆ ಅನುಗುಣವಾಗಿ ಪ್ರಜೆಗಳೇನು ಮಾಡ್ತಾರೆ, ಇರ್ತಾರೆ ಅಂತೇಳಿ ಕೌಟಿಲ್ಯ ಹೇಳ್ತಾನೆ. ಹಾಗೆ ಪ್ರಜೆಗಳ ಭದ್ರತೆ, ಸಮೃದ್ಧಿಗೆ ರಾಜನು ಕಾರಣನಾಗಿರುತ್ತಾನೆ. ಅಲ್ಲಿ ಪ್ರಜೆಗಳಿದ್ದಾರೆಂದರೆ ಅವರಿಗೆ ಭದ್ರತೆ, ರಕ್ಷಣೆ ಎಲ್ಲ ಕೂಡ ಏನು ಮಾಡಬೇಕು, ರಾಜನಾದವನು ಕರುಣಿಸಬೇಕು ಅಂತೇಳಿ ಕೌಟಿಲ್ಯ ತನ್ನ ಪುಸ್ತಕದಲ್ಲಿ ಬರಿತಾನೆ. ರಾಜಕೀಯ ರಂಗದಲ್ಲಿ ಯಾರನ್ನೂ ನಂಬುವಂತಿಲ್ಲ. ಇವಾಗಿನ ಥರನೇ ಅವಾಗೂ ಕೂಡ ಏನಾಗಲಿಲ್ಲ, ರಾಜಕೀಯ ರಂಗದಲ್ಲಿ ಅಂದರೆ ರಾಜಕೀಯ ಬಂದರೆ ಅಲ್ಲಿ ಏನಾಗಲ್ಲ, ಒಬ್ಬರನ್ನೊಬ್ಬರು ನಂಬುವಂತಿಲ್ಲ. ಸರ್ಕಾರಿ ಇಲಾಖೆ ಮತ್ತು ಜನತೆಯ ಮಧ್ಯೆ ಏನು ಮಾಡಬೇಕು, ಗೂಢಚಾರರನ್ನು ನೇಮಿಸಬೇಕು. ಹಣಕಾಸಿನ ವಿಷಯದಲ್ಲಿ ರಾಜನೇನು ಮಾಡಬೇಕು, ವಿಶೇಷವಾದಂತಹ ಕಾಳಜಿಯನ್ನು ಕೂಡ ವಹಿಸಬೇಕು. ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು. ಪ್ರಜೆಗಳ ಹಿತವೇ ರಾಜನ ಹಿತ ಆಗಿರಬೇಕು. ಪ್ರಜೆಗಳ ಸಂತೋಷವೇ ರಾಜನ ಸಂತೋಷವಾಗಿರಬೇಕು. ಪ್ರಜೆಗಳು ಸಂತೋಷದಲ್ಲಿದ್ದರೆ ಮಾತ್ರ ರಾಜನು ಕೂಡ ಸಂತೋಷದಲ್ಲಿ ಇರಬಹುದು ಅಂಥೇಳಿ ಕೌಟಿಲ್ಯ ಏನು ಮಾಡ್ತಾನೆ, ತನ್ನ ಪುಸ್ತಕದಲ್ಲಿ ಬರಿತಾನೆ. ಇವಾಗ ಅಶೋಕ ಚಕ್ರವರ್ತಿ ಚಂದ್ರಗುಪ್ತನ ಆನಂತರ ಆತನ ಮಗನಾದಂತಹ ಬಿಂದುಸಾರನ ಏನು ಮಾಡ್ತಾನೆ, ಸಿಂಹಾಸನಕ್ಕೆ ಬರ್ತಾನೆ. ಬಿಂದುಸಾರನ ಆನಂತರದ ಅಧಿಕಾರಕ್ಕೆ ಬಂದಂಥವ್ರು ಯಾರು, ಅಶೋಕ. ಹಾಗಾದರೆ ಚಂದ್ರಗುಪ್ತ ಮೌರ್ಯನಿಗೆ ಅಶೋಕ ಏನಾಗಬೇಕು ಅಂದರೆ ಮೊಮ್ಮಗ ಆಗಬೇಕು. ಚಂದ್ರಗುಪ್ತನ ಮಗನೇ ಯಾರು, ಬಿಂದುಸಾರ. ಬಿಂದುಸಾರನ ಮಗನೇ ಅಶೋಕ. ಅಶೋಕನು ತನ್ನ ಆದರ್ಶಗಳಿಂದ ಏನು ಮಾಡಿದ್ದಾನೆ, ಇಂದು ಜಗತ್ತಿನ ಇತಿಹಾಸದಲ್ಲಿ ವಿಶಿಷ್ಟವಾದ ಸ್ಥಾನ ಪಡೆದಂತಹ ಅರಸನಾಗಿದ್ದಾನೆ, ಚಕ್ರವರ್ತಿ ಆಗಿದ್ದಾನೆ. ಅಶೋಕನ ಶಾಸನಗಳು. ಅಶೋಕನ ಜೀವನ ಮತ್ತು
ಅವನ ಸಾಧನೆಗಳ ಬಗ್ಗೆ ವಿವರಗಳನ್ನು ತಿಳಿಸುವ ಅವನ ಶಿಲಾಶಾಸನಗಳು ಮತ್ತು ದೇಶದೆಲ್ಲೆಡೆ ದೊರಕಿವೆ. ಅಶೋಕನ ಕುರಿತು ಅನೇಕ ಶಾಸನಗಳು ನಮ್ಮಲ್ಲಿ ಸಿಗ್ತವೆ. ಕರ್ನಾಟಕದಲ್ಲಿ ಅಶೋಕನ ಕುರಿತು 14 ಶಾಸನಗಳು ದೊರಕಿವೆ. ಕರ್ನಾಟಕದ ಕೆಲವು ಪ್ರದೇಶಗಳು ಅಶೋಕನ ಸಾಮ್ರಾಜ್ಯದಲ್ಲಿ ಇದ್ದವು. ಕಳಿಂಗ ಯುದ್ಧ. ಅಶೋಕನ ಜೀವನದಲ್ಲಿ ಕಳಿಂಗ ಯುದ್ಧ ಒಂದು ಮಹತ್ತರವಾದ ಸಾಧನೆಯನ್ನು ತಿಳಿಸ್ತೈತಿ ಹಾಗೂ ಮಹತ್ತರವಾದ ಒಂದು ಘಟನೆಯನ್ನು ಕೂಡ ಇದು ಆಗಿದೆ. ಅಶೋಕನ ಆಳ್ವಿಕೆ ಕಾಲದಲ್ಲಿ ಅಶೋಕನ ಶಿಲಾಶಾಸನ ಇದೊಂದು ಮಹತ್ವದಂಥ ಘಟನೆ ಅಂತ ಹೇಳ್ತೈತೆ. ಯಾವುದು? ಕಳಿಂಗ ಯುದ್ಧ. ಈ ಘೋರ ಯುದ್ಧದಲ್ಲಿ ಸುಮಾರು 1 ಲಕ್ಷ ಜನ ಏನಾದರೂ ಪ್ರಾಣವನ್ನು ಬಿಟ್ಟರು. 1.5 ಲಕ್ಷ ಜನ ಏನಾದರೂ ಯುದ್ಧ ಖೈದಿಗಳಾದರು. ಇವರೆಲ್ಲ ಅವರು ಅಣ್ಣ ತಮ್ಮಂದರು ಸಹೋದರರೇ ಆಗಿದ್ರು. 1 ಲಕ್ಷ ಜನ ಸಿಂಹಾಸನಕ್ಕಾಗಿಯೇ ಅಣ್ಣ ತಮ್ಮರ ಮಧ್ಯೆ ಏನಾಗುತ್ತೆ, ಇಲ್ಲಿ ಜಗಳ ಆಗಿ ಅನೇಕ ಜನರು ಏನಾಗ್ತಾರೆ, ಪ್ರಾಣವನ್ನು ಬಿಟ್ಬಿಡ್ತಾರೆ. ಯುದ್ಧ ಖೈದಿಗಳಾಗಿರ್ತಾರೆ, ಅಂಗವಿಕಲರಾಗಿರ್ತಾರೆ. ಅನೇಕರು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರೆ. ಇಂತಹ ಘಟನೆಯನ್ನು ಕಂಡಂಥ ಅಶೋಕನಿಗೆ ಏನಾಗ್ತೈತೆ, ತನ್ನ ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಬೀರ್ತದೆ. ಆವಾಗ ಅವನು ಏನು ಮಾಡ್ತಾನೆ, ತನ್ನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಾನೆ. ಅಂದರೆ ಈ ಘನಘೋರ ಯುದ್ಧದಿಂದ ಅವನಾಗುತ್ತೆ, ಅವನ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತೈತೆ. ನಾನು ಯಾರಿಗೋಸ್ಕರ ಯುದ್ಧ ಮಾಡಿದ್ದೀನಿ, ನಾನು ಯಾಕೆ ಯುದ್ಧ ಮಾಡಿದ್ದೀನಿ ಅಂತೇಳಿ ಅವನದವನೇ ಪ್ರಶ್ನೆ ಮಾಡಿಕೊಂಡು ಏನು ಮಾಡ್ತಾನೆ ಅಂದರೆ ಧರ್ಮ ವಿಜಯವನ್ನು ಸಾಧಿಸ್ತಾನೆ. ಅಂದರೆ ಅದನ್ನು ಬಿಟ್ಟು ನಾವು ಯಾವುದು ನಿಜವಾಗಿ ಧರ್ಮ ಅಂತಂದರೆ ನಾವು ಧರ್ಮವನ್ನು ಪಾಲಿಸುವುದೇ ನಿಜವಾದ ಧರ್ಮ ಎನ್ನುವುದು ಅವನು ತಿಳ್ಕೊತಾನೆ. ಅಲ್ಪ ಕಾಲದಲ್ಲಿ ಅಶೋಕನ ಬುದ್ಧನ ಆದರ್ಶಗಳಿಂದ ಪ್ರಭಾವಿತಗೊಂಡನು. ಸ್ವಲ್ಪ ಸಮಯದ ನಂತರ, ಯುದ್ಧ ಆದ ಸ್ವಲ್ಪ ಸಮಯದ ನಂತರ ಏನು ಮಾಡ್ತಾನೆ, ಅಶೋಕ ಬುದ್ಧನ ಎಲ್ಲ ಆದರ್ಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ. ಮತೀಯ ಆಚರಣೆಗಿಂತ ಉತ್ತಮ ಗುಣ ಹೊಂದಿರಬೇಕು. ಅಂದರೆ ಆ ಮತ ಈ ಮತ, ಆ ಧರ್ಮ ಈ ಧರ್ಮ ಅಂತೇಳಿ ನಾವು ಪಾಲಿಸಬಾರ್ದು. ಎಲ್ಲ ಧರ್ಮಗಳು ಒಂದೇ ರೀತಿ ಅಂತೇಳಿ ತಿಳ್ಕೋಬೇಕು ಅಂತೇಳಿ ಹೇಳ್ತಾನೆ. ಇಲ್ಲಿ ನಡತೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಗುರು ಹಿರಿಯರನ್ನು ನಾವು ಏನು ಮಾಡಬೇಕು, ಗೌರವದಿಂದ ಕಾಣಬೇಕು. ಮತ್ತು ಅಹಿಂಸೆಯೇ ಪರಮ ಧರ್ಮ. ನಾವು ಇನ್ನೊಬ್ಬರಿಗೆ ಹಿಂಸೆ ಮಾಡದೇ ಇರುವುದೇ ಅದೇ ಒಂದು ಧರ್ಮ ಅಂತೇಳಿ ಹೇಳ್ತಾನೆ. ಹಾಗೆ ಜೀವರಾಶಿಗಳಿಗೆ ಕೂಡ ನಾವು ಹಿಂಸೆ ಮಾಡಬಾರ್ದು. ಒಂದು ಚಿಕ್ಕ ಇರುವೆ ಆದಂತೂ ಕೂಡ ನಾವು ಅದಕ್ಕೆ ಏನು ಮಾಡಬಾರ್ದು, ಹಿಂಸೆಯನ್ನು ಕೊಡಬಾರ್ದು ಅಂತೇಳಿ ಇದು ಅಶೋಕನ ನಿಲುವಾಗಿರ್ತೈತೆ. ಈ ರೀತಿಯಾಗಿ ವಿಶ್ವ ಪ್ರೇಮವನ್ನು ಸಾರಿದ ಆದರ್ಶವಾದಿ ಸಾಮ್ರಾಟನೇ ಯಾರು? ಅವರೇ ನಮ್ಮ ಅಶೋಕ. ಇವಾಗ ಧರ್ಮ ಪ್ರಸಾರ. ಅಶೋಕ ಬೌದ್ಧ ಧರ್ಮವನ್ನು ಯಾವ ರೀತಿ ಪ್ರಸಾರ ಮಾಡಿದ್ನು ಅಂತೇಳಿ. ಅಶೋಕನು ಪಾಟಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸಿದನು. ಬೌದ್ಧ ಸಮ್ಮೇಳನಗಳು ನಡೀತವೆ, 4 ಬೌದ್ಧ ಸಮ್ಮೇಳನಗಳು ನಡೀತವೆ. ಆದರೆ ಇತ್ತೀಚೆಗೆ 5ನೇ ಬೌದ್ಧ ಸಮ್ಮೇಳನ ಕೂಡ ನಡೆದಿದೆ. ಅಶೋಕನು ಪಾಟಲಿಪುತ್ರದಲ್ಲಿ ಏನು ಮಾಡಿದನು, ಬೌದ್ಧ ಸಮ್ಮೇಳನವೊಂದನ್ನು ಏರ್ಪಡಿಸಿದನು. ಬೌದ್ಧ ನೀತಿ ಸೂತ್ರಗಳನ್ನು ಹರಡಲು ಅನೇಕ ರಾಯಭಾರಿಗಳನ್ನು ಏನು ಮಾಡಿದನು, ಇವನು ದೇಶ ವಿದೇಶಗಳಿಗೆ ಕಳುಹಿಸುತ್ತಾನೆ. ಅವುಗಳನ್ನು ಬಂಡೆಗಲ್ಲುಗಳು ಮತ್ತು ಶಿಲಾಸ್ತಂಭಗಳ ಮೇಲೆ ಕೆತ್ತಿಸಿದನು. ಅವನ ಪ್ರಚಾರ ಮಾಡಿದ ನೀತಿ ಸೂತ್ರಗಳಿಗೆ ಸಂಕುಚಿತ ಮತೀಯ ಸೂತ್ರಗಳಾಗಿರಲಿಲ್ಲ, ಆದರೆ ವಿಶಾಲವಾದಂತಹ ಮನೋಭಾವನೆಯನ್ನು ಇವನು ಹೊಂದಿದ್ದನು. ಇದು ಸಾಂಚಿ ಸ್ತೂಪ, ಇದು ಮಧ್ಯಪ್ರದೇಶದಲ್ಲಿ ಕಂಡುಬಂದಿದೆ. ಇದು ಬುದ್ಧನ ಅವಶೇಷಗಳನ್ನಿಟ್ಟು ಇದರ ಮೇಲೆ ಈ ರೀತಿ ಅರ್ಧಾಕಾರದ ಗೋಪುರವನ್ನು ಕಟ್ತಾರೆ. ಇದಕ್ಕೆ ಸ್ತೂಪ ಅಂತೇಳಿ ಕರೀತಾರೆ. ಈಗ ಮೌರ್ಯರ ಆಡಳಿತ ಪದ್ಧತಿ. ಮೌರ್ಯರ ಆಡಳಿತ ಹೇಗಿತ್ತು ಅಂತೇಳಿ. ಕೇಂದ್ರ ಆಡಳಿತಕ್ಕೆ ರಾಜನೇ ಆಡಳಿತದ ಮುಖ್ಯಸ್ಥನಾಗಿದ್ದನು. ಕೇಂದ್ರ ಸರ್ಕಾರ ಹೆಂಗಿರುತ್ತೋ ಹಾಗೆ ಕೇಂದ್ರ ಆಡಳಿತ ಅಂದರೆ ಅಲ್ಲಿ ರಾಜನೇ ಮುಖ್ಯಸ್ಥನಾಗಿರುತ್ತಾನೆ. ಎಲ್ಲ ಅಧಿಕಾರಗಳು ಕೂಡ ರಾಜನ ಕೈಯಲ್ಲಿಯೇ ಇರುತ್ತಾನೆ. ರಾಜನಿಗೆ ಸಲಹೆ ಸೂಚನೆ ನೀಡಲು ಒಂದು ಮಂತ್ರಿಮಂಡಲ ಇತ್ತು. ಹಾಗೆ ಆಡಳಿತ ಅನುಕೂಲಕ್ಕಾಗಿ ಅನೇಕ ವಿಭಾಗಗಳನ್ನು ಕೂಡ ಅಲ್ಲಿ ಇದ್ದವು. ಆ ವಿಭಾಗಗಳಿಗೆ ಅನೇಕ ಉನ್ನತ ಅಧಿಕಾರಿಗಳು ಕೂಡ ಅಲ್ಲಿ ನೇಮಿಸಿದನು. ಅವರಲ್ಲಿ ಧರ್ಮ ಮಹಾಮಾತ್ರರು ಎಂಬ ಒಂದು ವಿಶೇಷವಾದಂಥ ಅಧಿಕಾರಿಗಳು ಕಂಡುಬರ್ತಾರೆ. ಅವ್ರ ಕೆಲಸ ಏನಂದರೆ ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡ್ತಾ ಇದ್ದರು. ಅನಾಥರು ಮತ್ತು ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವರಿಗಿತ್ತು.
ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದಂಥ ಒಂದು ಸಾಮ್ರಾಜ್ಯವನ್ನು ಏನು ಮಾಡಿದನು ಅಂದರೆ ಇವನು ಹಲವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ್ನು. ಈಗ ಗ್ರಾಮ ಆಡಳಿತ. ಗ್ರಾಮಗಳಲ್ಲಿ ಗ್ರಾಮಿಕ ಎಂಬ ಅಲ್ಲಿಯ ಹಿರಿಯ ಅಧಿಕಾರಿಯ ನೆರವಿನಿಂದ ಏನು ಮಾಡ್ತಾಯಿದ್ರು, ಗ್ರಾಮಗಳನ್ನು ನೋಡ್ಕೊಳ್ತಾ ಇದ್ರು. ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರವನ್ನು ನೀಡಲಾಯಿತು. ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಯಲ್ಲಿ ಬಗೆಹರಿಸ್ಕೊಳ್ತಾ ಇದ್ರು. ಹಾಗೂ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ. ಅಶೋಕನ ಕಾಲದ ಕೆಲವು ವಾಸ್ತುಶಿಲ್ಪಗಳು, ಮೂರ್ತಿಶಿಲ್ಪಗಳು ಇಂದಿಗೂ ನಾವು ಕಾಣಬಹುದು. ಅವುಗಳೆಂದರೆ ಸ್ತೂಪಗಳು ಮತ್ತು ವಿಹಾರಗಳು. ಅಶೋಕನ ಕಾಲದ ಸ್ತೂಪ ಮಧ್ಯಪ್ರದೇಶದ ಸಾಂಚಿಯಲ್ಲಿ ಕಂಡುಬರುತ್ತದೆ. ಶಿಲಾ ಗುಹೆಗಳು, ಏಕಶಿಲಾ ಸ್ತಂಭಗಳು ಇವು 30 ಅಡಿ ಎತ್ತರವಿವೆ. ಅವು ಅತ್ಯಂತ ಅದ್ಭುತವಾದಂತಹ ಸ್ತಂಭಗಳಾಗಿವೆ. ಸ್ತಂಭದ ಮೇಲ್ಭಾಗದಲ್ಲಿ ಗೂಳಿ ಮತ್ತು 4 ಸಿಂಹದ ವಿಗ್ರಹ ಇದೆ. ಇದು ನಮ್ಮ ಸಿಂಹಬೋಧಿಗೆ ಅಂದರೆ ನಮ್ಮ ರಾಷ್ಟ್ರ ಲಾಂಛನವಾಗಿದೆ. ಹಾಗಾದರೆ ನಮ್ಮ ರಾಷ್ಟ್ರ ಲಾಂಛನ ಯಾವುದು ಅಂತ ಕೇಳಿದರೆ ಅದು ಸಿಂಹಬೋಧಿಗೆ. ಮೌರ್ಯ ಸಾಮ್ರಾಜ್ಯದ ಅವನತಿ. ಇಂಥ ವಿಶಾಲವಾದಂತಹ ಒಂದು ಸಾಮ್ರಾಜ್ಯ ಅವನತಿ ಹೊಂದಬೇಕಾದರೆ ಅದಕ್ಕೆ ಹಲವಾರು ಕಾರಣಗಳು ಕಂಡುಬರ್ತವೆ. ಮೌರ್ಯ ಸಾಮ್ರಾಜ್ಯವು ಅಶೋಕನ ಮರಣದ ನಂತರ ಏನಾಯಿತು, 50 ವರ್ಷಗಳಲ್ಲಿ ಪತನಗೊಂಡಿತು. ಮೌರ್ಯ ಸಾಮ್ರಾಜ್ಯ ಅಶೋಕ ಸತ್ತ 50 ವರ್ಷಗಳ ನಂತರ ಏನಾಯ್ತದು, ಅದು ಪತನಗೊಂಡಿತು, ಅಂದರೆ ಅವನತಿ ಹೊಂತಾಯಿತು. ಇದಕ್ಕೆ ಕೆಲವು ಕಾರಣಗಳನ್ನು ನೀಡಲಾಗಿದೆ. ಯಾಕೆ ಅವನತಿ ಹೊಂದಿತು ಅಂತ ದೊಡ್ಡ ಸಾಮ್ರಾಜ್ಯ ಅಂತೇಳಿ ಹಲವಾರು ಕಾರಣಗಳು ಇಲ್ಲಿ ಕೊಟ್ಟಿದ್ದಾರೆ. ಸಾಧನ ಸಂಪರ್ಕಗಳ ಕೊರತೆಯಿಂದ ಏನಾಯಿತು, ಅಶೋಕನ ಸಾಮ್ರಾಜ್ಯ ಅವನತಿಯತ್ತ ಹೊಂದುತ್ತಾ ಇತ್ತು. ಮತ್ತು ಅಶೋಕನ ನಂತರ ಬಂದಂತಹ ಎಲ್ಲ ಅರಸರುಗಳು ಏನಾಗಿದ್ದರು, ದುರ್ಬಲರಾಗಿದ್ದರು. ಅಶೋಕ ಹೋದ ನಂತರ ಅರಸರು ಏನಾಗಿರಲಿಲ್ಲ, ಅವಾಗ ಪ್ರಬಲವಾದಂಥ ಅರಸರುಗಳು ಇರಲಿಲ್ಲ. ಆಡಳಿತ ಮಾಡುವಂಥ ಸಾಮರ್ಥ್ಯ ಅವರಲ್ಲಿ ಇಲ್ಲದ ಕಾರಣ ಆ ಸಾಮ್ರಾಜ್ಯ ಏನಾಯಿತು, ಪತನ ಹೊಂದುತ್ತಾ ಬಂತು. ಸಾಮ್ರಾಜ್ಯದಲ್ಲಿ ಅಂತಃಕಲಹಗಳು ತಲೆದೂರಿದವು. ಸಾಮ್ರಾಜ್ಯದಲ್ಲಿ ಏನಾದವು, ಒಳಗೊಳಗೆ ಅಂತಃಕಲಹಗಳು ಅಂದರೆ ಒಳ ಜಗಳಗಳು ಶುರು ಆಗಿ ಆ ಸಾಮ್ರಾಜ್ಯ ಏನಾಯಿತು, ಪತನ ಹೊಂದುವುದಕ್ಕೆ ಪ್ರಾರಂಭವಾಯಿತು. ಈ ನಡುವೆ ಭಾರತ ವಾಯುವ್ಯ ಭಾಗದಲ್ಲಿ ವಿದೇಶಿಯರ ಆಕ್ರಮಣ ಕೂಡ ಮತ್ತಷ್ಟು ಹೆಚ್ಚಾದವು. ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಏನು ಮಾಡಿದ್ರು ಅಂದರೆ ವಿದೇಶಿಯರ ಆಕ್ರಮಣವನ್ನು ತಡೆಗಟ್ಟಿದ್ರು. ಆದರೆ ಅವರು ಹೋದ ನಂತರ ಏನಾದವು, ವಿದೇಶಿಯರ ಆಕ್ರಮಣ ಸ್ಟಾರ್ಟ್ ಆದವು. ಅದಕ್ಕೋಸ್ಕರ ಈ ಒಂದು ಕಾರಣದಿಂದ ಕೂಡ ಆ ಸಾಮ್ರಾಜ್ಯ ಅವನತಿಯತ್ತ ಸಾಗಿತು. ಮೌರ್ಯ ಸೇನಾನಿಯ ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸನನ್ನು ಕೊಂದು ಏನು ಮಾಡಿದ್ರು, ಕುಶಾನರು ಅಧಿಕಾರಕ್ಕೆ ಬಂದರು. ಇಲ್ಲಿಂದ ಕುಶಾನರು ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ 6ನೇ ತರಗತಿ ಮೌರ್ಯರು ಮುಗಿತು. ಇವಾಗ 8ನೇ ತರಗತಿಯಲ್ಲಿರುವಂಥ ಮೌರ್ಯರ ಬಗ್ಗೆ ತಿಳ್ಕೊಂಡು ಆಮೇಲೆ ಕುಶಾನರ ಬಗ್ಗೆ ತಿಳ್ಕೊಳ್ಳೋಣ. ಇದು 8ನೇ ತರಗತಿಯ ಅಲ್ಲಿರುವಂತಹ ಮೌರ್ಯರು ಮತ್ತು ಕುಶಾನರು ಅನ್ನುವಂಥ ಪಾಠ. ಇಲ್ಲಿ ಮೌರ್ಯರ ಸಾಮ್ರಾಜ್ಯ. ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯನೇ ಮೌರ್ಯ ಸಾಮ್ರಾಜ್ಯ. ಇದೆಲ್ಲ ಪ್ರಶ್ನೆ ಆಗುತ್ತೆ. ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂದರೆ ಅದು ಮೌರ್ಯ ಸಾಮ್ರಾಜ್ಯ. ಇವರು ಮಗಧದಿಂದ ಏನು ಮಾಡ್ತಾ ಇದ್ರು, ರಾಜ್ಯವನ್ನು ಆಳ್ತಾ ಇದ್ರು. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ ಈ ಮನೆತನದ ಶ್ರೇಷ್ಠ ಅರಸರುಗಳು. ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಮುಖ್ಯವಾಗಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ ಈ 3 ಜನ ಇಲ್ಲಿ ಬರ್ತಾರೆ. ಈ ಮನೆತನವು ಚಂದ್ರಗುಪ್ತ ಮೌರ್ಯನಿಂದ ಏನಾಯಿತು, ಸ್ಥಾಪನೆಯಾಯಿತು. ಇವನ ಪ್ರಖ್ಯಾತಿಯನ್ನು ಗ್ರೀಕರ ರಾಯಭಾರಿಯಾಗಿದ್ದ ಮೆಗಸ್ತನಿಸ್ ಏನು ಮಾಡ್ತಾನೆ, ತನ್ನ ಇಂಡಿಕಾ ಅನ್ನುವ ಕೃತಿಯಲ್ಲಿ ಬರೀತಾನೆ. ಇಂಡಿಕಾದಲ್ಲಿ ಏನೆಲ್ಲ ವಿವರಿಸಲ್ಪಟ್ಟಿದೆ ಎನ್ನುವುದು ನಮಗೆ ತಿಳಿದಿಲ್ಲ. ಇದು ನಮಗೆ ಇಂದಿಗೂ ಲಭ್ಯವಾಗಿಲ್ಲದ ಕೃತಿ. ಇಂಡಿಕಾದಲ್ಲಿ ಏನೇನು ಬರೆದಿದ್ದಾರೆ ಅಂಥೇಳಿ ಇನ್ನೂ ಕೂಡ ನಮಗೆ ಆ ಇಂಡಿಕಾ ಅನ್ನುವ ಕೃತಿ ನಮ್ಮ ಕೈಗೆ ಸಿಕ್ಕಿಲ್ಲ. ಅದಕ್ಕೆ ಅದು ಅದರಲ್ಲಿ ಇದೆ ಅಂಥೇಳಿ ಹೇಳೋಕ್ಕೆ ಅಸಾಧ್ಯವಾದಂತಹ ಪ್ರಶ್ನೆ. ಇದರ ವಿವರಣೆಗಳ ತುಣುಕುಗಳು ಮಾತ್ರ ಬೇರೆ ಗ್ರೀಕ್ ಬರಹಗಾರ ಏನು ಮಾಡಿದ್ದಾರೆ, ಉಲ್ಲೇಖಿಸಿದ್ದಾರೆ. ಇನ್ನಿತರ ಗ್ರೀಕ್ ಬರಹಗಾರ ಏನು ಮಾಡಿದ್ದಾರೆ, ಅದರ ವಿವಿಧ ತುಣುಕುಗಳು ಸಿಕ್ಕಿದ್ದಾವೆ, ಅದರಲ್ಲಿ ಹೀಗಿದೆ ಅಂಥೇಳಿ ಬರೆದಿದ್ದಾರೆ ಅಂತೆ. ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವನು ವಿಷ್ಣುಗುಪ್ತ. ವಿಷ್ಣುಗುಪ್ತನ ಹೆಸರುಗಳು ಯಾವ್ಯಾವ ಅಂತ ಹೇಳಿದ್ದೀನಿ, ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ. ಯಾರಿವರು ಚಾಣಕ್ಯ, ಚಂದ್ರಗುಪ್ತನ ಮಂತ್ರಿ. ಹಾಗೆ ಅರ್ಥಶಾಸ್ತ್ರ ಎಂಬಂತಹ ಗ್ರಂಥವನ್ನು ಬರೆದಂತಹ ಕೃತಿಕಾರ. ಇವನ ವಿಚಾರಗಳು ಅರ್ಥಶಾಸ್ತ್ರದ ಕೃತಿಯಲ್ಲಿ ಏನಾಗಿದ್ದಾವೆ, ವಿವರಿಸಲ್ಪಟ್ಟಿದ್ದಾವೆ. ಇವನ್ನೆಲ್ಲ ಏನೇನು ಹೇಳಬೇಕು ಅಂದ್ಕೊಂಡಿದ್ದೆ ನಾವೆಲ್ಲವೂ ಕೂಡ ಏನು ಮಾಡಿದ್ದಾನೆ, ತನ್ನ ಕೃತಿಯಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅರ್ಥಶಾಸ್ತ್ರ 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಏನಾಯ್ತಂದರೆ ಆರ್ ಶ್ಯಾಮಶಾಸ್ತ್ರಿ ಅವರು ಕೌಟಿಲ್ಯನ ರಚಿಸಿದ ಅರ್ಥಶಾಸ್ತ್ರ
ಹಸ್ತಪ್ರತಿಯನ್ನು ಏನು ಮಾಡಿದರು, ಪತ್ತೆ ಹಚ್ಚಿದರು. ಚಂದ್ರಗುಪ್ತ ಕೌಟಿಲ್ಯ ಬರೆದಂಥ ಅರ್ಥಶಾಸ್ತ್ರ ಕೃತಿಯನ್ನು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಏನಾಯ್ತಂತೆ, ಆರ್ ಶ್ಯಾಮಶಾಸ್ತ್ರಿ ಅವರು ಪತ್ತೆ ಹಚ್ಚಿದ್ರಂತೆ. ಇದು ಪ್ರಶ್ನೆ ಆಗ್ತೈತೆ. 1902ರಲ್ಲಿ ಮೈಸೂರಿನಲ್ಲಿದ್ದ ಓರಿಯೆಂಟಲ್ ಗ್ರಂಥಾಲಯದಲ್ಲಿದ್ದ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ ಪತ್ತೆ ಹಚ್ಚಿದವರು ಯಾರಂತಂದರೆ ಆರ್ ಶ್ಯಾಮಶಾಸ್ತ್ರಿ ಅವರು. ಇದು ಪಾಶ್ಚಾತ್ಯ ಜಗತ್ತು ಕಂಡುಕೊಂಡಂಥ ಪುಸ್ತಕಕ್ಕಿಂತ ಏನಾಗಿದೆ, ಇದು ಭಿನ್ನವಾಗಿದೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜಾಡಳಿತದ ಕ್ರಮಗಳು, ಅರಸ, ಪ್ರಧಾನಿ ಮತ್ತಿತರರ ಜವಾಬ್ದಾರಿಗಳನ್ನು, ವಿದೇಶಾಂಗ ನೀತಿಯನ್ನು, ಹಣಕಾಸಿನ ನಿರ್ವಹಣೆಯನ್ನು ಇಲ್ಲಿ ಚರ್ಚಿಸಲಾಗಿದೆ. ಎಲ್ಲ ಅಂಶಗಳು ಏನಾಗಿದ್ದಾವೆ ಈ ಅರ್ಥಶಾಸ್ತ್ರ ಕೃತಿಯಲ್ಲಿ ಚರ್ಚಿಸಲಾಗಿದೆ. ಗೂಢಚಾರ ಇಲಾಖೆ, ಸೈನ್ಯ ವ್ಯವಸ್ಥೆಯ ಬಗ್ಗೆ ವಿಶೇಷ ಒತ್ತನ್ನು ಅರ್ಥಶಾಸ್ತ್ರದಲ್ಲಿ ನೀಡಲಾಗಿದೆ. ಕೌಟಿಲ್ಯನ ಅರ್ಥಶಾಸ್ತ್ರವು ಸಾವಿರಾರು ವರ್ಷಗಳಿಂದ ಏನಾಗಿದೆ, ತನ್ನ ವೈಶಿಷ್ಟ್ಯತೆಯನ್ನು ಉಳಿಸಿಕೊಂಡು ಬಂದು ಇಂದು ಜಗತ್ತಿನಾದ್ಯಂತ ಏನಾಗಿದೆ, ಆಕರ್ಷಿತವಾಗಿದೆ. ಅಶೋಕನು ಈ ಮನೆತನದ ಸುಪ್ರಸಿದ್ಧ ಅರಸ. ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ಅರಸ ಯಾರಂದರೆ ಅದು ಅಶೋಕ. ಇವನ ಕಾಲದಲ್ಲಿ ಮುಖ್ಯವಾಗಿ ಏನಾಗಿದೆ, 5 ಕೇಂದ್ರಗಳು ಕಂಡುಬರ್ತವೆ. ಅವು ಯಾವೆಂದರೆ, ಅವ್ರ ರಾಜಧಾನಿಯಾಗಿದ್ದಂಥ ಒಂದು ಪಾಟಲಿಪುತ್ರ ಆಗಿರ್ಬೋದು, ತಕ್ಷಶಿಲ ಆಗಿರ್ಬೋದು, ಉಜ್ಜಯಿನಿ ಆಗಿರ್ಬೋದು, ಕಳಿಂಗ ಮತ್ತು ಸುವರ್ಣಗಿರಿ. ಇವು ಅಶೋಕನ ಕಾಲದ ಪ್ರಮುಖ ನಗರ ಕೇಂದ್ರಗಳು. ಇವು ಬಹುಮುಖ್ಯ ಸಂಪರ್ಕಗಳು ಆಗಿದ್ದವು. ಇವೆಲ್ಲ ಬೇರೆ ಬೇರೆ ಸಾಮ್ರಾಜ್ಯಕ್ಕೆ ಬೇರೆ ಬೇರೆ ಕಡೆ ಹೋಗಲಿಕ್ಕೆ ಏನಾಗ್ತವೆ, ಮುಖ್ಯ ಕೇಂದ್ರವಾಗಿ ಪರಿಣಮಿಸುತ್ತವೆ. ತಕ್ಷಶಿಲವು ವಾಯುವ್ಯ ಭಾರತ ದ್ವಾರವಾಗಿತ್ತು. ವಾಯುವ್ಯಕ್ಕೆ ಹೋಗಬೇಕಾದ್ರೆ ನಾವು ಅಲ್ಲಿ ತಕ್ಷಶಿಲೆಯ ಮೂಲಕನೇ ಹೋಗಬೇಕು. ಉಜ್ಜಯಿನಿ ಇದು ಉತ್ತರದಿಂದ ದಕ್ಷಿಣಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಏನಾಗ್ತಿತ್ತು, ಇದು ಸಹಾಯಕ ಆಗ್ತಿತ್ತು. ಕಳಿಂಗವು ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರ. ಕಳಿಂಗ ಏನು, ಇದು ಕೋರಿಸಾ ಅಂತ ಕರೀತಾರೆ. ಇದು ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕೆ ಹೋಗ್ಲಿಕ್ಕೆ ಏನಾಗಿತ್ತು, ಒಂದು ದಾರಿಯಾಗಿತ್ತು. ಸುವರ್ಣಗಿರಿಯು ಅಂದರೆ ಇದನ್ನು ದಕ್ಕನ್ ಹೃದಯದ ಭಾಗ ಅಂತೇಳಿ ಕರೀತಾರೆ. ಇದು ಕರ್ನಾಟಕದಲ್ಲಿ ಕಂಡು ಬರ್ತೈತಿ. ಈ ಪ್ರದೇಶಗಳೆಲ್ಲ ವ್ಯಾಪಾರ ಮಾರ್ಗಗಳಾಗಿ ಪರಸ್ಪರ ಏನಾಗಿದ್ದವು, ಸಂಪರ್ಕದಲ್ಲಿ ಕಂಡು ಬರ್ತಾ ಇದ್ವು. ಇದು ಕೂಡ ಅಶೋಕನ ಸಾಮ್ರಾಜ್ಯದ ವಿಸ್ತರಣೆಯಾದಂಥ ಒಂದು ನಕಾಶೆ. ಇವಾಗ ಕಳಿಂಗ ಯುದ್ಧ. ಪಟ್ಟಾಭಿಷಕ್ತನಾಗಿ 8 ವರ್ಷದ ನಂತರ ಅಶೋಕ ಏನು ಮಾಡಿದನು, ಕಳಿಂಗ ಯುದ್ಧವನ್ನು ಮಾಡಿದನು. ಎಷ್ಟು ವರ್ಷ ಆಗಿತ್ತು ಅವನಿಗೆ ಅವಾಗ ಪಟ್ಟಾಭಿಷೇಕ ಮಾಡಿದಾಗ ಅಂದರೆ 8 ವರ್ಷದ ಹುಡುಗ ಆಗಿದ್ನು ಅವಾಗ ಅವನು. ಕಳಿಂಗವನ್ನು ವಶಪಡಿಸಿಕೊಂಡನು. ಈ ಯುದ್ಧದಲ್ಲಿ 1,50,000 ಜನ ಏನಾದರೂ ಸೆರೆಯಾದರು, ಅಂದರೆ ಬಂದಿಯಾಗಿದ್ದರು. 1,00,000 ಜನ ಏನಾಗಿದ್ರು, ಇಲ್ಲಿ ಮೃತರಾದರು. ಇಂತಹ ಯುದ್ಧಗಳಿಂದಾಗುವ ಸಾವು ನೋವುಗಳಿಂದ ಚಕ್ರವರ್ತಿಯು ಏನಾಗಿದೆ, ಜರ್ಜರಿತನಾಗಿದ್ದ. ಇಂತಹ ಸಾವು ನೋವುಗಳನ್ನು ಕಂಡು ಏನಾಗಿತ್ತು, ಆದಷ್ಟು ಮನಸ್ಸಿನ ಮೇಲೆ ಆಘಾತಕಾರಿಯಾದಂಥ ಪರಿಣಾಮವನ್ನು ಬೀರಿತು. ಇದಕ್ಕಿಂತಲೂ ಹೆಚ್ಚಿನದಾಗಿ ಸಹಜೀವನವನ್ನು ನಿಷ್ಠೆಯಿಂದ ಸನ್ಮಾರ್ಗದಲ್ಲಿ ನಡೆಯುವ ಮುಕ್ತ ಜನತೆಯು ಯುದ್ಧದಿಂದ ಗಾಯಗೊಂಡಿದ್ದನ್ನು ಅವನು ನೋಡಿ ಏನಾಗ್ತೈತೆ ಅಂದರೆ ಅವನಿಗೆ ಅಪಾರವಾದಂತಹ ನೋವನ್ನು ಕಂಡು ಬರ್ತೈತಿ. ಅಂದರೆ ಎಷ್ಟು ಜನ ತನ್ನ ಪ್ರೀತಿ ಪಾತ್ರರನ್ನು ಕಳ್ಕೊಂಡು ಏನು ಮಾಡ್ತಾ ಇದ್ದಾರೆ, ಅನಾಥರಾಗಿದ್ದಾರೆ. ಅದನ್ನೆಲ್ಲ ಕಂಡಂಥ ಅವನಿಗೆ ಏನಾಗುತ್ತೆ, ಅವನ ಮನಸ್ಸಿನ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತೈತೆ. ಹೀಗಾಗಿಯೇ ಕಳಿಂಗವನ್ನು ವಶಪಡಿಸಿಕೊಂಡರೂ ಕೂಡ ಅವನೇನಾಗಲ್ಲ, ಅದನ್ನು ಬಿಟ್ಟುಕೊಟ್ಟು ಏನು ಮಾಡ್ತಾನೆ, ಧರ್ಮದ ಕಡೆಗೆ ಪ್ರೇರಿತನಾಗಿ ಕೊನೆಗೆ ಶಾಂತಿಯಿಂದ ಎಲ್ಲವನ್ನು ಪ್ರತಿಪಾದಿಸುತ್ತಾನೆ. ವಿವಿಧ ಕೇಂದ್ರಗಳಿಂದ ವಿಶಾಲವಾದ ಭೂಪ್ರದೇಶದ ಆಡಳಿತವನ್ನು ಅಶೋಕನು ನಡೆಸಿದನು. ಎಲ್ಲ ಕೇಂದ್ರಗಳು ರಾಜನ ಆಶೋತ್ತರಗಳನ್ನೇ ಸಾರ್ತಾ ಇದ್ದವು. ಅವನ ಆಶೋತ್ತರಗಳು ಶಾಸನಗಳ ಮೂಲಕ ಏನಾಗಿದೆ, ಇಲ್ಲಿ ವ್ಯಕ್ತವಾಗಿದೆ. ಇವುಗಳು ಶಿಲಾಶಾಸನಗಳಾಗಿ, ಕಂಬಶಾಸನಗಳಾಗಿ ನಮಗೆ ಏನಾಗಿವೆ, ದೊರೆತಿವೆ. ಇವೆಲ್ಲ ಕೂಡ ಶಿಲಾಶಾಸನಗಳು, ಕಂಬಶಾಸನಗಳು ಇವೆಲ್ಲ ಮೊಟ್ಟ ಮೊದಲ ಶಾಸನಗಳಾಗಿ ಪರಿಣಮಿಸಿವೆ. ಅಶೋಕನು ಮಹಾರಾಜನು ಕಳಿಂಗ ಯುದ್ಧದ ನಂತರ ತನ್ನದೇ ಆದಂತಹ ಪ್ರಾಣಹಾನಿಯಿಂದ ಏನಾಗಿದ್ದನು, ಬದಲಾದನು. ಅವನೆಲ್ಲ ಕಳಿಂಗ ಯುದ್ಧ ಆದ ನಂತರ ಏನಾಗ್ತಾನೆ, ಅವನು ತನ್ನ ಬದಲಾವಣೆಯನ್ನು ಮಾಡ್ಕೊಳ್ತಾನೆ. ಬುದ್ಧನು ಬೋಧಿಸಿದ ದಯೆ ಇವನನ್ನು ಏನು ಮಾಡುತ್ತೆ, ಅವಾಗ ಪ್ರಭಾವಿಸಿತ್ತು. ಅಂದರೆ ಬುದ್ಧ ಬೋಧಿಸಿದಂಥ ದಯೆ ಅಂದರೆ ದಯೆ ಧರ್ಮದ ಮೂಲವೇ ಅಂತ ಏನು ಹೇಳ್ತೀವಲ್ಲ, ಅದರಿಂದ ಏನಾಗುತ್ತೆ ಇವನಿಗೆ, ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತನ್ನ ಮನಸ್ಸಿನ ಮೇಲೆ ಬೀರಿತು. ನಂತರ ಅವನು ಬುದ್ಧನ ವಿಚಾರಗಳನ್ನು ಕೂಡ ಏನು ಮಾಡಿದ, ದೇಶದಾದ್ಯಂತ ಸಾರಿದನು. ಈ ಕಾರ್ಯಕ್ಕಾಗಿಯೇ ಧರ್ಮ ಮಹಾಮಾತ್ರರನ್ನು ಕೂಡ ಅವನು ನೇಮಿಸಿದ.
ಅಶೋಕನು ಹೊರಡಿಸಿದ ಶಾಸನಗಳಲ್ಲಿ ಧರ್ಮದ ವಿಚಾರಗಳು ಕೂಡ ಇಂದಿಗೂ ಕೂಡ ವ್ಯಕ್ತವಾಗಿವೆ. ಇವು ಅಶೋಕನ ಧರ್ಮವೆಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿವೆ. ಅಶೋಕನು ಅನೇಕ ಶಾಸನಗಳನ್ನು ಪ್ರಕೃತ ಭಾಷೆಯಲ್ಲಿ ರಚಿಸಿದ್ದಾನೆ. ಅಶೋಕ ಏನು ಮಾಡಿದ್ದಾನೆ? ಅನೇಕ ಶಾಸನಗಳು ಪ್ರಕೃತ ಭಾಷೆಯಲ್ಲಿ ಕಂಡುಬರ್ತವೆ. ಆದರೆ ಲಿಪಿ ಕೇಳಿದರೆ ಅದು ಬ್ರಾಹ್ಮಿ ಲಿಪಿ. ಪ್ರಕೃತ ಭಾಷೆಯಲ್ಲಿವೆ. ಅವು ಯಾವ ಲಿಪಿಯಲ್ಲಿ ಕಂಡುಬರ್ತವೆ ಅಂದರೆ ಬ್ರಾಹ್ಮಿ ಲಿಪಿಯಲ್ಲಿ ಕಂಡುಬರ್ತವೆ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿಯೂ ಅಶೋಕನ ಶಿಲಾಶಾಸನಗಳು ಕೂಡ ಪತ್ತೆ ಹಚ್ಚಿದ್ದಾರೆ. ಅಶೋಕನ ಸಾರನಾಥ ಕಂಬವೊಂದರಲ್ಲಿ ವ್ಯಕ್ತವಾಗಿರುವ ಚಿಹ್ನೆಯನ್ನು ಇಂದು ನಾವು ಭಾರತದ ರಾಷ್ಟ್ರ ಲಾಂಛನವಾಗಿ ಏನು ಮಾಡಿದ್ದೀವಿ? ಅಳವಡಿಸಿಕೊಂಡಿದ್ದೀವಿ. ವ್ಯಾಪಕ ವ್ಯಾಪಾರ ಮತ್ತು ಕೃಷಿಯ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಾಣ್ತೀವಿ. ಅಪಾರವಂತಹ ವ್ಯಾಪಾರ ಆಗಿರ್ಬೋದು, ಕೃಷಿಯ ಬೆಳವಣಿಗೆ ಆಗಿರ್ಬೋದು, ಇವರ ಕಾಲದಲ್ಲಿ ಕಾಣ್ತೀವಿ. ಕೃಷಿಯನ್ನು ಹೆಚ್ಚಿಸುವ ಸರ್ಕಾರ ಏನು ಮಾಡ್ತದೆ? ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿತ್ತು. ಕೃಷಿಯ ಅಭಿವೃದ್ಧಿ ಮಾಡಬೇಕಂತೇಳಿ ಸರ್ಕಾರ ಏನು ಮಾಡ್ತಂದರೆ ಹಲವಾರು ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿತ್ತು. ಅವುಗಳಲ್ಲಿ ವಿಶೇಷ ತೆರಿಗೆ ವಿನಾಯಿತಿ ನೀಡಿತು, ಸೌಲಭ್ಯಗಳನ್ನು ಹೆಚ್ಚಿಗೆ ಮಾಡ್ತಿತ್ತು. ವಿಶಾಲ ಭೂಪ್ರದೇಶದ ಆಳ್ವಿಕೆಗೆ ನಡೆಸಲು ಅನೇಕ ವಿವಿಧ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇತ್ತು. ಶಾಶ್ವತ ಸೈನ್ಯವ ಅಗತ್ಯ ಕೂಡ ಅವರಿಗೆ ನೀಡ್ತಾ ಇತ್ತು. ಇವೆಲ್ಲವನ್ನು ನೆರವೇರಿಸಲು ತೆರಿಗೆ ಮತ್ತು ಬೇಕಾಗಿತ್ತು. ಅವೆಲ್ಲ ತೆರಿಗೆಗಳೇನು ಮಾಡ್ತಾ ಇತ್ತು? ಭೂಕಂದಾಯ ಸಂಗ್ರಹಣೆ ಮಾಡುವುದರ ಮೂಲಕ ಏನು ಮಾಡ್ತಾ ಇದ್ರು ಅಂದರೆ ಅದೆಲ್ಲ ನೋಡ್ಕೊಳ್ತಾ ಇದ್ದರು. ಮೌರ್ಯ ಸಾಮ್ರಾಜ್ಯದ ಆದಾಯದ ಮೂಲ ಯಾವುದು ಅಂತ ಕೇಳಿದರೆ ಅದು ನಾವು ಭೂಕಂದಾಯ ಅಂತೇಳಿ ಹಾಕಬೇಕು. ಗೂಢಚಾರರು ಮಾಹಿತಿಯನ್ನು ರಾಜನಿಗೆ ಏನು ಮಾಡ್ತಾ ಇದ್ರು? ಗುಪ್ತವಾಗಿ ತಿಳಿಸ್ತಾ ಇದ್ರು. ನದಿ ಹಾಗೂ ಭೂ ಹಾದಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಮತ್ತಷ್ಟು ಏನು ಮಾಡಿದ್ರು? ಇವರು ಹತೋಟಿಯನ್ನು ತಂದಿದ್ದರು. ಇವುಗಳ ಮೇಲೆ ವಿವಿಧ ರೀತಿ ತೆರಿಗೆಯನ್ನು ಕೂಡ ಇವರ ಕಾಲದಲ್ಲಿ ಹಾಕ್ತಾ ಇದ್ರು. ಇವಾಗ 6ನೇ ತರಗತಿ ಮತ್ತು 8ನೇ ತರಗತಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇಷ್ಟು ವಿಷಯ ಕಂಡು ಬರ್ತೈತೆ. ಇವಾಗ ಕುಶಾಣರ ಬಗ್ಗೆ, ಇವಾಗ 6ನೇ ತರಗತಿಯಲ್ಲಿರುವಂತಹ ಕುಶಾಣರ ಬಗ್ಗೆ ತಿಳ್ಕೊಂಡು ಆಮೇಲೆ 8ನೇ ತರಗತಿಯಲ್ಲಿರುವಂಥ ಕುಶಾಣರ ಬಗ್ಗೆ ತಿಳಿದುಕೊಳ್ಳೋಣ. ಈಗ 6ನೇ ತರಗತಿಯಲ್ಲಿರುವಂತಹ ಕುಶಾಣರು ಅನ್ನುವಂಥ ಇದು ಪಾಠ. ಇದು ಕುಶಾಣರು ಸುಮಾರು 2000 ವರ್ಷಗಳ ಹಿಂದೆ, ಇದು ಚಿಂದಾರ ಆಗಿದೆ, ಇದು ಚಿಂದಾರ ಅಲ್ಲ, ಗಾಂಧಾರ ಈಗಿನ ಅಫಘಾನಿಸ್ತಾನದಲ್ಲಿ ಕಂಡುಬರ್ತೈತಿ. ಕುಶಾಣ ಎಂಬ ರಾಜವಂಶವು ಆಳ್ವಿಕೆ ನಡೆಸ್ತಾ ಇತ್ತು ಅಲ್ಲಿ ಗಾಂಧಾರದಲ್ಲಿ. ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳೇನಾದವು? ಕುಶಾಣರಲ್ಲಿ ವಶವಾದವು, ಅಂದರೆ ಕುಶಾಣರ ವಶಪಡಿಸಿಕೊಂಡ್ರು. ಕುಶಾಣ ವಂಶದ ಅರಸರಲ್ಲಿಯೇ ಕನಿಷ್ಕ ಏನಾಗಿರ್ತಾನೆ? ಪ್ರಸಿದ್ಧಿಯಾದಂಥ ಅರಸನಾಗಿರ್ತಾನೆ. ಪ್ರಸಿದ್ಧಿ ಅರಸ ಕೇಳಿದ್ರೆ ಕನಿಷ್ಕ. ಕುಶಾಣರ ಸಾಮ್ರಾಜ್ಯದ ಸ್ಥಾಪಕ ಯಾರಂತ ಕೇಳಿದ್ರೆ ಕುಜಲ ಕಡ್ಪೇಸಸ್. ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದವನು ಅಂತ ಕೇಳಿದರೆ ಅದು 2ನೇ ಕಡ್ಪೀಸಸ್ ಅಥವಾ ವಿಮ್ ಕಡ್ಪೀಸಸ್. ಇವು 3 ಇವ್ರ ಸಾಮ್ರಾಜ್ಯದಲ್ಲಿ ಅತಿ ಮುಖ್ಯವಾದಂಥ ಸಾಧನೆಗಳು ಮಾಡಿದಂಥ ಅರಸರಿವರು. ಕುಶಾಣ ವಂಶದ ಅರಸರಲ್ಲಿ ಕನಿಷ್ಕ ಏನಾಗಿದ್ದಾನೆ? ಪ್ರಸಿದ್ಧಿಯಾದಂಥ ಅರಸನಾಗಿದ್ದಾನೆ. ಅವನು ಸುದೀರ್ಘವಾದ ಯುದ್ಧಗಳನ್ನು ಹೂಡಿ ಸಾಮ್ರಾಜ್ಯವನ್ನು ಏನು ಮಾಡಿದನೆಂದರೆ ಮತ್ತಷ್ಟು ವಿಸ್ತರಣೆಯನ್ನು ಮಾಡಿಕೊಂಡಿದ್ದ. ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯ ಬಿಹಾರದವರೆಗೂ ಕೂಡ ಚಾಚಿತು. ಬಿಹಾರದವರೆಗೂ ಅವನ ಸಾಮ್ರಾಜ್ಯ ಏನಾಗಿತ್ತು? ಕನಿಷ್ಕನ ಸಾಮ್ರಾಜ್ಯ ಹರಡಿಕೊಂಡಿತು. ಕನಿಷ್ಕನು ಬೌದ್ಧ ಮತ ಅನುಯಾಯಿಯಾಗಿದ್ದನು. ಕನಿಷ್ಕನು ಕೂಡ ಚಂದ್ರಗುಪ್ತ ಮೌರ್ಯ, ಅಶೋಕನಂತೆ ಇವನು ಕೂಡ ಏನಾಗಿದ್ನು? ಬೌದ್ಧ ಮತ ಅವಲಂಬಿಯಾಗಿ ಅಂದರೆ ಬೌದ್ಧ ಮತವನ್ನು ಅನುಸರಿಸ್ತಾ ಇದ್ನು ಇವನು. ಸ್ತೂಪಗಳನ್ನು ಕಟ್ಟಿಸಿದನು. ಇವನು ಕೂಡ ಅಶೋಕನಂತೆ ಅನೇಕ ಸ್ತೂಪಗಳನ್ನು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಕಟ್ಟಿಸಿದನು. ಬೌದ್ಧ ಮತ ಪ್ರಚಾರಕರನ್ನು ಕೂಡ ಇವನು ಕೂಡ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿದ. ಇವನು ಕೂಡ ಒಂದು ಬೌದ್ಧ ಮಹಾಸಭೆಯನ್ನು ನಡೆಸ್ತಾನೆ. ಅದು ಕಾಶ್ಮೀರದಲ್ಲಿ ನಡೆಸ್ತಾನೆ. ಇದು ಕನಿಷ್ಕನ ಮೂರ್ತಿ. ಇದು ತಲೆಭಾಗ ಹೋಗಿದೆ. ಇವಾಗ ಇಷ್ಟೇ ಇರೋದು. ಇವು ಕುಶಾಣರ ಕಾಲದಲ್ಲಿರುವಂಥ ನಾಣ್ಯಗಳು. ನಾಗಾರ್ಜುನ ಕನಿಷ್ಕನ ಆಸ್ಥಾನದಲ್ಲಿರುವಂಥ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ. ಕನಿಷ್ಕನ ಆಸ್ಥಾನದಲ್ಲಿರುವಂಥ ತತ್ವಜ್ಞಾನಿ ಯಾರು ಅಂತ ಹೆಸರು ಕೊಟ್ಟಿದ್ರೆ ಅದು ನಾಗಾರ್ಜುನ. ವಸುಮಿತ್ರ ಕೂಡ ಇನ್ನೊಬ್ಬ ವಿದ್ವಾಂಸ ಪಂಡಿತ ಇವರ ಕಾಲದಲ್ಲಿ ಇವನ ಆಸ್ಥಾನದಲ್ಲಿ ಇದ್ದನು. ಬೌದ್ಧ ಮಹಾಸಭೆಯನ್ನು ನಡೆಸಿದ್ನಲ್ಲ ಇವನು ಕಾಶ್ಮೀರದಲ್ಲಿ, ಆ ಸಭೆಯ ಅಧ್ಯಕ್ಷ ಕೂಡ ಯಾರೋಗಿದ್ರು ಅಂದರೆ ವಸುಮಿತ್ರನೇ ವಹಿಸ್ಕೊಂಡಿದ್ನು. ಚರಕ ಎಂಬುವನು ಇವನು ಕಾಲದಲ್ಲಿದ್ದಂಥ ಒಬ್ಬ ವೈದ್ಯ. ಇವನು ಚರಕ ಸಂಹಿತೆ ಅಂತೇಳಿ ಒಂದು ಕೃತಿಯನ್ನು ಕೂಡ ಬರೆದಿದ್ದಾನೆ. ಇವನು ಆಯುರ್ವೇದವು ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿಯ ಬಗ್ಗೆ ತಿಳಿಸ್ಕೊಡ್ತಾನೆ.
ಮೌರ್ಯ ಸಾಮ್ರಾಜ್ಯದಲ್ಲಿ ಬರುವಂಥ ಹೊಸ ಪದಗಳು ನೋಡಿ ಇವು. ರಾಯಭಾರಿ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳುಹಿಸಲ್ಪಡುವ ರಾಜದೂತ ಅಥವಾ ಪ್ರತಿನಿಧಿಗೆ ರಾಯಭಾರಿ ಅಂತೇಳಿ ಕರೀತಾರೆ. ಸಾಮ್ರಾಜ್ಯ ಅಂದರೆ ಅತಿ ವಿಸ್ತಾರವಾದಂತಹ ರಾಜ್ಯಕ್ಕೆ ಸಾಮ್ರಾಜ್ಯ ಅಂತೇಳಿ ಕರೀತಾರೆ. ಗೂಢಚಾರ ಅಂದರೆ ಗುಟ್ಟಾಗಿ ಶೋಧನೆ ಮಾಡುವವನಿಗೆ ಗೂಢಚಾರ ಅಂತೇಳಿ ಕರೀತಾರೆ. ಹಾಗೆ ಭ್ರಷ್ಟಾಚಾರ ಅಂದರೆ ದುರಾಚಾರ ಅಂದರೆ ಲಂಚ ಪಡೆಯುವುದೇ ಭ್ರಷ್ಟಾಚಾರ. ಶಿಲಾಶಾಸನ ಅಂದರೆ ಬಂಡೆಗಳ ಮೇಲೆ ಕೊರೆದಿಟ್ಟಂತಹ ಬರಹ. ಸ್ತೂಪ ಅಂದರೆ ಬುದ್ಧನ ಶರೀರದ ಅವಶೇಷಗಳನ್ನು, ಹುಲ್ಲು, ಎಲುಬು ಇತ್ಯಾದಿಗಳನ್ನು ಸೇಕರಿಸಿ ಅದರ ಸುತ್ತಲೂ ಕಟ್ತಾರ, ಅರ್ಧಾಕೃತಿಯ ಗೋಲಾಕಾರ ಕೃತಿ ಕಟ್ತಾರಲ್ಲ ಅದಕ್ಕೆ ಗೋಪುರ ಅಂತೇಳಿ ಅಥವಾ ಸ್ತೂಪ ಅಂತೇಳಿ ಕರೀತಾರೆ. ನಿಮಗಿದು ತಿಳಿದಿರಲಿ, ಇದು ವೆರಿ ಇಂಪಾರ್ಟೆಂಟ್. ಇಂಥವೆಲ್ಲ ನೆನ್ಪಿಟ್ಕೊಳ್ಬೇಕು ನಾವು. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ, ಗುಲ್ಬರ್ಗ ಈ ಎಲ್ಲ ಜಿಲ್ಲೆಗಳಲ್ಲಿ ಏನು ಮಾಡ್ತೈತೆ ಕಂಡುಬರ್ತೈತೆ. ಮಸ್ಕಿ ಎಂಬಲ್ಲಿ ಅಶೋಕನ ಶಿಲಾಶಾಸನ ಕಂಡುಬರ್ತೈತೆ. ಅಲ್ಲಿ ಏನು ಬರೆದಿದೆ ಅಂದರೆ ಆ ಶಿಲಾಶಾಸನ ಮೇಲೆ ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಅಶೋಕ ಅಂತೇಳಿ ಇಲ್ಲಿ ಬರೆದಿದ್ದಾರೆ. ಪ್ರಿಯದರ್ಶಿ ಅಶೋಕ ಅಲ್ಲ, ಪ್ರಿಯದರ್ಶಿ ಅಂತ ಅಷ್ಟೇ ಬರೆದಿದ್ದಾರೆ. ಅಶೋಕನ ಬೌದ್ಧ ರಾಯಭಾರಿಗಳನ್ನು ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಮಾತ್ರವಲ್ಲದೆ ಬರ್ಮಾ, ಶ್ರೀಲಂಕಾ, ಈಜಿಪ್ಟ್, ಪಶ್ಚಿಮ ಏಷ್ಯಾ ಹಾಗೂ ಪೂರ್ವ ಯುರೋಪ್ ಈ ದೇಶಗಳಿಗೂ ಕೂಡ ಏನಾಗಿತ್ತು, ಅವರು ತನ್ನ ರಾಯಭಾರಿಗಳನ್ನು ಕಳುಹಿಸಿದನು. ಅಶೋಕ ತನ್ನ ಹಿರಿಯ ಮಗನಾದಂತಹ ತನ್ನ ಮಕ್ಕಳಿಗೂ ಕೂಡ ಏನು ಮಾಡ್ತಾನೆ, ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಕಳಿಸ್ಕೊಡ್ತಾನೆ. ಮಹೇಂದ್ರ ಮತ್ತು ಸಂಘಮಿತ್ರೆ ಶ್ರೀಲಂಕಾಕ್ಕೆ ಏನು ಮಾಡ್ತಾನೆ, ಧರ್ಮ ಪ್ರಚಾರಕ್ಕಾಗಿ ಕಳಿಸ್ತಾನೆ. ಕರ್ನಾಟಕದ ಮೈಸೂರಿಗೆ ಮಹಾದೇವಾಂಬ ತನ್ನ ಮಗನಿಗೆ ಕಳಿಸ್ತಾನೆ. ಉತ್ತರ ಕನ್ನಡ ಜಿಲ್ಲೆಗೆ ರಕ್ಷಿತೆಗೆ ಅಂದರೆ ಉತ್ತರ ಕನ್ನಡದಲ್ಲಿ ಬರುವಂಥ ಬನವಾಸಿಗೆ ರಕ್ಷಿತನನ್ನು ಧರ್ಮ ಪ್ರಚಾರಕರಾಗಿ ಅಶೋಕ ಕಳಿಸ್ಕೊಡ್ತಾನೆ. 2300 ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತ ಪದ್ಧತಿ ಏನಾಗಿತ್ತೆ, ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ಕಾಣಬಹುದು. ಈಗಿನ ಆಡಳಿತ ಸ್ತರಗಳು ಹೀಗಿವೆ. ಆಡಳಿತದ ಹಂತಗಳು ಯಾವ್ಯಾವು ಅಂದರೆ ಕೇಂದ್ರ, ರಾಜ್ಯ, ವಿಭಾಗಗಳು, ಜಿಲ್ಲೆಗಳು, ತಾಲೂಕು, ಹೋಬಳಿ, ಗ್ರಾಮ ಈ ರೀತಿಯಾಗಿ ಆಡಳಿತ ನಡೀತಾ ಇತ್ತು. ಇವೆಲ್ಲ ಆಡಳಿತ ಸ್ತರಗಳು ಅಂತೇಳಿ ಕರಿತೀವಿ. ಇದೇ ರೀತಿ ನಮ್ಮ ಭಾರತದಲ್ಲಿ ಆಡಳಿತ ಸ್ತರಗಳು ಕಂಡು ಬರ್ತವೆ. ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ. ವಾಸ್ತುಶಿಲ್ಪ ಅಂದರೆ ಏನು ಅಂತಂದರೆ ಕಟ್ಟಡ ನಿರ್ಮಾಣದ ಕಲೆಗೆ ವಾಸ್ತುಶಿಲ್ಪ ಅಂತೀವಿ. ಮೂರ್ತಿಶಿಲ್ಪ ಅಂದರೆ ವಿಗ್ರಹಗಳನ್ನು ಏನು ನಿರ್ಮಿಸ್ತಾರಲ್ಲ ಅದಕ್ಕೆ ಮೂರ್ತಿಶಿಲ್ಪ, ಈ ಹೆಸರಲ್ಲೇ ಇದೆ. ಅಶೋಕನ ಕಾಲದ ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಏನು ಬಳಸ್ತಾ ಇದ್ದಾರೆ, ಕಟ್ಟಿಗೆ, ಇಟ್ಟಿಗೆಗಳು ಬಳಸ್ತಿದ್ದಾರೆ. ಅವುಗಳ ಬದಲಿಗೆ ಕಲ್ಲುಗಳು ಸಹ ಬಳಕೆಯಾಗಿದ್ದಾವೆ. ಇದರಿಂದ ಮೌರ್ಯರ ವಾಸ್ತುಶಿಲ್ಪ, ಮೂರ್ತಿಶಿಲ್ಪಗಳು ಇನ್ನೊಂದಿಗೂ ಉಳಿದುಕೊಂಡು ಬಂದಿವೆ. ಕಟ್ಟಿಗೆ ಮತ್ತು ಇಟ್ಟಿಗೆ ಬದಲು ಏನು ಮಾಡಿದ್ದಾರೆ, ಇವರು ಕಲ್ಲುಗಳು ಬಳಸಿದ್ದಾರೆ. ಅದಕ್ಕೋಸ್ಕರ ಅಷ್ಟು ಇನ್ನು ನಮ್ಮ ದೇಶದಲ್ಲಿ ಕಂಡು ಬರ್ತವೆ. ಭಾರತದಲ್ಲಿ ಆಯುರ್ವೇದ ಕೂಡ ಅತ್ಯಂತ ಏನಾಗಿದೆ, ಜನಪ್ರಿಯವಾದಂಥ ಒಂದು ವೈದ್ಯಕೀಯ ಪದ್ಧತಿಯಾಗಿದೆ. ವಿಶ್ವಸಂಸ್ಥೆ ಏನು ಮಾಡಿದೆ, ಇದಕ್ಕೂ ಮನ್ನಣೆಯನ್ನು ಕೂಡ ಕೊಟ್ಟಿದೆ. ಇವಾಗೂ ಕೂಡ ಇಂದಿಗೂ ಕೂಡ ನಮ್ಮ ದೇಶದಲ್ಲಿ ಆಯುರ್ವೇದಿಕ್ ಪದ್ಧತಿ ಏನಾಗಿದೆ, ರೂಢಿಯಲ್ಲಿ ಇದೆ. ಇವಾಗ ಪ್ರಶ್ನೋತ್ತರಗಳು ನೋಡಿ. ಇದು 6ನೇ ತರಗತಿದು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮೌರ್ಯರ ರಾಜಧಾನಿ ಅಂತ ಕೇಳಿದ್ರೆ ಪಾಟಲಿಪುತ್ರ. ಕೌಟಿಲ್ಯ ಬರೆದಂಥ ಗ್ರಂಥ ಅರ್ಥಶಾಸ್ತ್ರ. ಮೆಗಸ್ತನಿಸ್ ಬರೆದಂಥ ಗ್ರಂಥ ಇಂಡಿಕಾ. ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಅಂತ ಹೇಳಿದಂಥ ಸಾಮ್ರಾಟ ಅಶೋಕ. ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳೇವು, ಅವರು ಏನು ಮಾಡ್ತಾಯಿದ್ರು, ಧರ್ಮ ಪ್ರಚಾರವನ್ನು ಮಾಡ್ತಾಯಿದ್ರು. ಅನಾಥರಿಗೆ, ವಯೋವೃದ್ಧರಿಗೆ ಅವರಿಗೆಲ್ಲ ಏನು ಮಾಡ್ತಾಯಿದ್ರು, ಸಹಾಯವನ್ನು ಮಾಡ್ತಾಯಿದ್ರು. ಕನಿಷ್ಕನ ಬೌದ್ಧ ಮಹಾಸಭೆ ಎಲ್ಲಿ ನಡೆಸಿತು, ಕಾಶ್ಮೀರದಲ್ಲಿ ನಡೆಸಿದನು. ಅಶೋಕನ ಅಂದರೆ ಅಶ್ವಘೋಷನ ಕೃತಿ ಯಾವುದಂದರೆ ಬುದ್ಧ ಚರಿತ. ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿ ಯಾವುದಂದರೆ ಅದು ಆಯುರ್ವೇದ ಪದ್ಧತಿ. ಇದು 6ನೇ ತರಗತಿಯಲ್ಲಿ ಬರುವಂತಹ ಲೆಸನ್. ಇವಾಗ 8ನೇ ತರಗತಿಯಲ್ಲಿ ಬರುವಂತಹ ಕುಶಾಣರು ಅನ್ನುವಂಥ ಒಂದು ಟಾಪಿಕ್ ನೋಡೋಣ. ಗ್ರೀಕರ ನಂತರ ಭಾರತೀಯ ಚರಿತ್ರೆ ಮತ್ತು ಸಂಸ್ಕೃತಿಯ ಮೇಲೆ ಏನು ಮಾಡಿದರು, ಕುಶಾಣರು ಪ್ರಭಾವವನ್ನು ಬೀರಿದರು. ಬೌದ್ಧ ಧರ್ಮಕ್ಕೆ ವಿಶೇಷ ಚಾಲನೆ ನೀಡಿದವರು ಕೂಡ ಇವರು ಕುಶಾಣರೇ. ಮಹಾಯಾನ ಪಂಥವು ಇವರ ಆಶ್ರಯದಲ್ಲಿ ಏನಾಯಿತು, ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆದುಕೊಂಡಿತು. ಇವರ ಗಾಂಧಾರ ಕಲೆಗೆ ಏನು ಮಾಡ್ತಾರೆ, ಹೆಚ್ಚಿನ ಪ್ರಶಸ್ತಿಯನ್ನು ಇವರು ಕೊಡ್ತಾರೆ. ನೋಡಿದು ಗಾಂಧಾರ ಶೈಲಿಯಲ್ಲಿ ಅರಳಿದಂಥ ಬುದ್ಧನ ಮೂರ್ತಿ. ಮೌರ್ಯರ ನಂತರದಲ್ಲಿ ಕಾಣುವ ಪ್ರಮುಖ ರಾಜಮನೆತನವೇ ಯಾವುದಂದರೆ ಅದು
ಕುಶಾಣರದು. ಇವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಏನು ಮಾಡ್ತಾರೆ, ವಲಸೆ ಬಂದಂಥ ಒಂದು ಅಲೆಮಾರಿ ಜನಾಂಗ. ಇವರು ಸಂತತಿ ಯಾವುದಂದ್ರೆ ಯುಚಿ ಸಂತತಿ. ಇದು ಪ್ರಶ್ನೆ ಆಗ್ತೈತೆ, ಇವ್ರು ಯಾವ ಸಂತತಿಗೆ ಸೇರ್ತಾರೆ ಅಂತೇಳಿ. ಅದು ಯುಚಿ ಸಂತತಿಗೆ ಸೇರ್ತಾರೆ. ಇದೇ ಸಮಯದಲ್ಲಿ ಶಕರು ಮತ್ತು ಪಾರ್ಥಿಯನ್ನರು ವಾಯುವ್ಯ ಭಾಗದಲ್ಲಿ ನೆಲೆಸಿದಂಥ ವಿದೇಶಿ ಸಮುದಾಯದವರು. ಕುಶಾಣರು ಶಕ ಮತ್ತು ಪಾರ್ಥಿಯನರನ್ನು ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಇವರು ನೆಲೆಸ್ತಾರೆ. ಕುಜಾಲ ಕಡ್ಪಿಸಸ್ ಏನು ಈ ಸಾಮ್ರಾಜ್ಯದ ಸಂಸ್ಥಾಪಕ. ವಿಮ್ ಕಡ್ಪಿಸಸ್ ಮತ್ತು ಕನಿಷ್ಕ ಈ ಸಾಮ್ರಾಜ್ಯದ ಮುಖ್ಯವಾದಂತಹ ದೊರೆಗಳು. ಯೂಚಿಗಳು ಮೂಲತಃ ಬುಡಕಟ್ಟುಗಳಿಗೆ ಸೇರಿದಂಥ ಜನಾಂಗ ಇವರಾಗಿದ್ದಾರೆ. ಕುಜಾಲ ಕಡ್ಪಿಸಸ್ನ ನೇತೃತ್ವದಲ್ಲಿ ಯೂಚಿ ಬಣಗಳು ಏನಾದವು, ಒಂದು ಗೂಡಿದವು. ಈತನು ಹಿಂದೂ ಕುಶ್ನ ಬೆಟ್ಟಗಳನ್ನು ದಾಟಿ ಕಾಬೂಲ್ ಮತ್ತು ಕಾಶ್ಮೀರದಲ್ಲಿ ಏನು ಮಾಡಿದನು, ಆನಂತರ ಬಂದು ನೆಲೆಸಿದನು. ವಿಮ್ ಕಡ್ಪಿಸಸ್ನ ಕಾಲದಲ್ಲಿ ಏನಾಯಿತು, ಚಿನ್ನದ ನಾಣ್ಯಗಳು ಹೊರಡಿಸಲಾಯಿತು. ಚಿನ್ನದ ನಾಣ್ಯಗಳು ಯಾರ ಕಾಲದಲ್ಲಿ ಬಂದವು ಅಂತಂದರೆ ವಿಮ್ ಕಡ್ಪಿಸಸ್ನ ಕಾಲದಲ್ಲಿ. ಪ್ರಸಿದ್ಧ ಅರಸ ಕೇಳಿದರೆ ಕನಿಷ್ಕ, ಮತ್ತು ಸ್ಥಾಪಕ ಕೇಳಿದರೆ ಕುಜಾಲ ಕಡ್ಪಿಸಸ್, ಚಿನ್ನದ ನಾಣ್ಯಗಳು ತಂದಿದರು ಅಂತಂದರೆ ವಿಮ್ ಕಡ್ಪಿಸಸ್. ಇವು ಮೂರು ನೆನ್ಪಿಟ್ಕೊಳ್ಬೇಕು. ಇದು ಹಿಂದೂ ಕೂಡ ಹೇಳಿದ್ದೀನಿ, ಇವಾಗೂ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿಂದ ಮುಂದಕ್ಕೆ ಕುಶಾಣರು ಸಾಮಾನ್ಯವಾಗಿ ಚಿನ್ನದ ಮತ್ತು ತಾಮ್ರದ ನಾಣ್ಯಗಳನ್ನು ಕೂಡ ಟಂಕಿಸ್ತಾ ಇದ್ರು. ವಿಮ್ ಕಡ್ಪಿಸ್ನ ನಂತರ ಬಂದಂಥವನೇ ಯಾರು, ಕನಿಷ್ಕ. ಇವನ ಆಳ್ವಿಕೆಯಲ್ಲಿ ಕುಶಾಣರ ಮನೆತನವು ಏನಾಯಿತು, ವ್ಯಾಪಕವಾಗಿ ಬೆಳೆಯಿತು. ಇವನು ಸಾಮಾನ್ಯ ಶಕ 78ರಲ್ಲಿ ಏನು ಮಾಡಿದನು, ರಾಜಾಳ್ವಿಕೆಯನ್ನು ಪ್ರಾರಂಭ ಮಾಡಿದನು. ಈ ಯುಗಕ್ಕೆ ಏನಂತಾರೆ, ಶಕಯುಗ ಅಂತೇಳಿ ಕರೀತಾರೆ. ಶಕಯುಗ ಯಾರ್ದು ಅಂತ ಕೇಳಿದ್ರೆ ಅದು ಕನಿಷ್ಕನದು. ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಮತ್ತು ಪೂರ್ವದ ಬನಾರಸ್ಸಿನಲ್ಲಿ ಕಂಡು ಬರ್ತೈತೆ. ಅಲ್ಲಿವರೆಗೂ ಕೂಡ ಇವನು ಸಾಮ್ರಾಜ್ಯವನ್ನು ಹರಡಿಸ್ತಾನೆ. ಮಧ್ಯ ಏಷ್ಯಾವನ್ನು ಒಳಗೊಂಡು ಇವನ ಆಳ್ವಿಕೆಯ ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು. ಇವನ ಸಾಮ್ರಾಜ್ಯ ಏನಾಗಿತ್ತು ಅಂದರೆ ಅತ್ಯಂತ ವಿಶಾಲತೆಯಿಂದ ಕೂಡಿತು. ಪುರುಷಪುರ ಅನ್ನೋದು ಕನಿಷ್ಕನ ರಾಜಧಾನಿಯಾಗಿತ್ತು. ಕನಿಷ್ಕನ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅದು ಕನಿಷ್ಕನ ರಾಜಧಾನಿ ಪುರುಷಪುರ. ಇವನ ಕಾಲದ ಮತ್ತೊಂದು ಮುಖ್ಯವಾದಂತಹ ನಗರ ಯಾವುದಂದರೆ ಅದೇ ಮಥುರಾ ನಗರ. ಕನಿಷ್ಕನು ಬೌದ್ಧ ಧರ್ಮಕ್ಕೆ ಏನು ಮಾಡಿದ, ಆಶ್ರಯವನ್ನು ನೀಡಿದ. ಅದರಿಂದ ಮತ್ತಷ್ಟು ಏನಾಯ್ತು, ಅದು ಸಾಮ್ರಾಜ್ಯ ಸಮೃದ್ಧಿಯಿಂದ ಬೆಳೆಯಿತು. ಅಶ್ವಘೋಷ, ಬುದ್ಧ, ವಸುಮಿತ್ರ, ಸಂಘರಕ್ಷ ಇವರನ್ನು ಬೌದ್ಧ ವಿದ್ವಾಂಸರು ಅಂತೇಳಿ ಇವರ ಕಾಲದಲ್ಲಿ ಕಂಡು ಬರ್ತಾರೆ. 4ನೇ ಬೌದ್ಧ ಸಮಾವೇಶವನ್ನು ಕಾಶ್ಮೀರದ ಕನಿಷ್ಕ ಏನು ಮಾಡ್ತಾನೆ, ತನ್ನ ನೇತೃತ್ವದಲ್ಲಿ ನಡೆಸ್ತಾನೆ. ಈತನ ಅಶೋಕನ ರೀತಿಯಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡ್ತಾನೆ. ಅದಕ್ಕೋಸ್ಕರ ಮಧ್ಯ ಏಷ್ಯಾ ಮತ್ತು ಚೀನಾಗಳಿಗೆ ಅನೇಕ ನಿಯೋಗಗಳನ್ನು ಕೂಡ ಕಳಿಸ್ತಾನೆ. ಇವನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವು ಕೂಡ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿತು. ಇವಾಗ ಈ ಕನಿಷ್ಕ ಮತ್ತು ಕುಶಾಣರ ಮೇಲೆ ಏನೇನು ಪ್ರಶ್ನೋತ್ತರಗಳು ಬಂದಿದ್ದಾವೆ, ಏನು ಕ್ವಶನ್ ಆಗಿದ್ದಾವೆ ಅಂತ ನೋಡಿ. ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾಗಿದ್ದನು. ಚಾಣಕ್ಯನು ಒಬ್ಬ ಮಂತ್ರಿ ಹಾಗೂ ಕೌಟಿಲ್ಯನ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದನು, ತತ್ವಜ್ಞಾನಿಯಾಗಿದ್ದನು. ಇವನು ಅರ್ಥಶಾಸ್ತ್ರ ಅಂತೇಳಿ ಕೃತಿ ಕೂಡ ಬರೆದಿದ್ದನು. ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಕುಶಾಣ ರಾಜಮನೆತನದ ಸ್ಥಾಪಕ ಕುಜಲ ಕಡ್ಪಿಸಸ್. ಕನಿಷ್ಕನ ರಾಜಾಳ್ವಿಕೆ ಹೊಸ ಯುಗಕ್ಕೆ ಏನಂತ ಕರಿತೀವಿ, ಶಕಯುಗ ಅಂತೇಳಿ ಕರಿತೀವಿ. ಇವು ಸಂಕ್ಷಿಪ್ತವಾಗಿ ಉತ್ತರಿಸುವಂಥ ಪ್ರಶ್ನೆಗಳು. ಇವೆಲ್ಲ GPS ಟರ್ಗೆ ಯೂಸ್ ಆಗ್ತೈತಿ. TETಗೆ ಲಾಂಗ್ ಆಗಿ ಏನು ಕೇಳೋದಿಲ್ಲ, ನೀವು ನೋಡ್ಕೊಳ್ಳಿ. ಇವೆಲ್ಲ ಇಲ್ಲಿಗೆ ಏನಾಯ್ತಂದರೆ 6ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಬರುವಂತಹ ಮೌರ್ಯರು ಮತ್ತು ಕುಶಾಣರು ಅಂಥೇಳಿ 2 ಚಾಪ್ಟ್ರನ್ನು ಕಂಪ್ಲೀಟ್ ಆಗಿದ್ದಾವೆ. ಇದರಲ್ಲಿ ಇದಿಷ್ಟೇ ಓದ್ಕೊಂಡ್ರೆ ಸಾಕು, ನಮಗೆ ಬೇರೆ ಹೊರಗಡೆದೇನು ಕೇಳಲ್ಲ. ಇದನ್ನು ಚೆನ್ನಾಗಿ ಕೇಳ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ, ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ನಮಗೇನಾಗ್ತೈತಿ, ಓದಲಿಕ್ಕೆ ಅನುಕೂಲವಾಗ್ತೈತಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.